ಪಂಚೀಕರಣ ಅನ್ನುವಂಥ ಗ್ರಂಥದಲ್ಲಿ ನಾವು ನೀವೆಲ್ಲ ಪ್ರವೇಶ ಪಡೆದಿದ್ದೇವೆ. ಕಳೆದ 2 ದಿನಗಳಿಂದ ಪಂಚೀಕರಣದ ವಿಷಯವಾಗಿ ವಿಸ್ತಾರವಾಗಿ ಹೇಳ್ಕೊಂಡು ಬರ್ಲಕ್ಕ. ಮುಂದಿನ ದಿವಸ ಓಂ ಮತ್ತು ತತ್ ಮತ್ತು ಸತ್ ಅನ್ನುವಂತಹ 3 ಶಬ್ದಗಳ ಅರ್ಥವನ್ನ ವಿಶೇಷವಾಗಿ ಹೇಳ್ಕೊಂಡು ಬಂದೆವು. ತತ್ಪೂರ್ವದಲ್ಲಿ ಈ ಓಂ ಅನ್ನುವಂಥ ಅಕ್ಷರ ಮತ್ತು ಆ ಅಕ್ಷರ ಯಾವ ಯಾವ ಅವಯವಗಳಿಂದ ಕೂಡಿಕೊಂಡಿದೆ ಅನ್ನುವಂಥದ್ದನ್ನ, ತತ್ ಅನ್ನುವಂಥ ಆ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥ ಯಾವುದು ಅನ್ನುವುದೇ ಆಗಲಿ, ಮತ್ತು ಸತ್ ಅಂತ ಯಾವುದಕ್ಕೆ ಅನ್ನಬೇಕು ಅನ್ನುವಂಥ ಮಾತನ್ನ ವಿಸ್ತಾರವಾಗಿ ಹೇಳ್ಕೊಂಡು ಬಂದೆವು. ತತ್ಪೂರ್ವದಲ್ಲಿ ವ್ಯಾಕರಣದ ಸ್ವಲ್ಪ ಅನುಭವ ಎಲ್ಲರಿಗೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಧ್ವನಿಯಿಂದ ಅಕ್ಷರ, ಅಕ್ಷರದಿಂದ ಶಬ್ದ, ಶಬ್ದದಿಂದ ವಾಕ್ಯ, ಆ ವಾಕ್ಯದಿಂದ ಸಂಭವಿಸಿದಂಥ ಕರ್ಮ ಏನದ ಆ ಕರ್ಮದ ಜ್ಞಾನ, ಇಷ್ಟೆಲ್ಲವನ್ನು ನಾವು ವಿಸ್ತಾರವಾಗಿ ನಮಗೆ ಹೇಳ್ಕೊಂಡು ಬಂದಿದ್ದೆವು. ಇವತ್ತಿನ ದಿವಸ ಶ್ರೀ ಪರಮಾತ್ಮನೇ ನಮಃ ಅನ್ನುವಂಥ ಶ್ರೀ ಮತ್ತು ಪರಮಾತ್ಮ ಮತ್ತು ನಮಃ ಈ 3 ಶಬ್ದಗಳ ವಿಷಯವಾಗಿ ವಿಶೇಷವಾಗಿ ನೋಡೋಣ. ತತ್ಪೂರ್ವದಲ್ಲಿ ಇಂದಿನ ದಿವಸ ಹೇಳ್ಕೊಂಡು ಬಂದಂತಹ ವಿಷಯದ ಪರಿಜ್ಞಾನ ಅಥವಾ ಆ ಜ್ಞಾನ ತಮ್ಮೆಲ್ಲರಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ತಿಳಿಯುವುದಕ್ಕೋಸ್ಕರ ಯಾರಾದರೂ ಒಬ್ಬರು ನಾವು ನಿನ್ನೆ ಏನು ಹೇಳ್ಕೊಂಡು ಬಂದಿದ್ದೇವೆ ಅದರ ಸಿಂಹಾವಲೋಕವನ್ನು ನಾನು ಮಾಡುವುದಕ್ಕಿಂತಲೂ ತಾವು ಶ್ರೋತೃಗಳಾದಂಥವರು ಆ ವಿಷಯವನ್ನು ಎಷ್ಟರ ಮಟ್ಟಿಗೆ ತಮ್ಮ ಪರಿಜ್ಞಾನದಲ್ಲಿ ಅಥವಾ ಜ್ಞಾನದಲ್ಲಿ ಅಥವಾ ಸ್ಮೃತಿಯಲ್ಲಿ ಇಟ್ಟುಕೊಂಡಿದ್ದೇವೆ ಅನ್ನುವಂಥದ್ದನ್ನು ತಿಳಿಯುವುದಕ್ಕೋಸ್ಕರ ಯಾರಾದರೂ ಒಬ್ಬರು ಆ ವಿಷಯವಾಗಿ ಸ್ವಲ್ಪ ಶಬ್ದದ ಸ್ತ್ರೀ ಅಂದ್ರೆ ಏನು, ಈ ಸ್ತ್ರೀಗೆ ಅರ್ಥ ಏನು ಅನ್ನುವಂಥದ್ದನ್ನ ಇವತ್ತು ನಾವು ನೀವು ಏನ್ ಮಾಡೋಣ, ತಿಳಿದುಕೊಳ್ಳೋಣ. ಈಗ ನೋಡ್ರಿ, ಸ್ತ್ರೀ ಅನ್ನುವಂಥದ್ದಕ್ಕ ಅರ್ಥಗಳು ಎಷ್ಟಿದ್ದಾವ ಅಂದ್ರೆ 6 ಪ್ರಕಾರದ ಅರ್ಥಗಳಿದ್ದಾವ. ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ಜನರಿಗೆ ಗೊತ್ತಿರಬಹುದು, ಕೆಲವೊಂದು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಗೊತ್ತು ಇದ್ದದ್ದು ಇತ್ತು ಅಂತಂದ್ರೆ ನಾವು ಕೇವಲ ಅದನ್ನ ನಿಮಗೆ ಸ್ಮರಣೆಗೆ ಮಾಡಿ ಕೊಡ್ತೇವೆ ಅಂತ ತಿಳ್ಕೋಬೇಕು. ಗೊತ್ತು ಇಲ್ಲ ಅಂದ್ರೆ ನೀವು ಅದನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಥವಾ ಸ್ಮೃತಿಯಲ್ಲಿ ಆಗಲಿ ಅಥವಾ ಅಕ್ಷರಬದ್ಧ ಮಾಡಿ ಅದನ್ನು ಶಬ್ದದಲ್ಲಿ ಆಗಿ ಹಿಡಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಸ್ತ್ರೀ ಅಂದ್ರೆ ಎಷ್ಟು ಅದಕ್ಕೆ ಅರ್ಥ ಅದಾವ ಒಂದೊಂದನ್ನಾಗಿ ನಾನು ಹೇಳ್ಕೊತಾ ಹೋಗ್ತಾ ಇದ್ದೇನೆ, ಅವುಗಳನ್ನು ನೋಡಬೇಕು. ಮೊದಲನೇದಾಗಿ ಸ್ತ್ರೀಗೆ ಅರ್ಥ ಜ್ಞಾನ ಅಂತ ಅದ. ಸ್ತ್ರೀಗೆ ಅರ್ಥ ಏನು? ಜ್ಞಾನ. ಜ್ಞಾನರೇ ಅಂದ್ರೆ ಏನು ಅದನ್ನು ಒಂದು ನಮಗೆ ತಿಳಿಲಿಲ್ರಿ. ಜ್ಞಾನ ಬರೀ ಶಬ್ದ ಅದ, ಜ್ಞಾನ ಅಂತಂತಂದ್ರ ತಿಳಿಯೋದಿಲ್ಲ. ಅದನ್ನು ಹೇಗೆ ತಿಳಿಯೋದು, ಜ್ಞಾನ ಅಂತ ಹೇಗೆ ತಿಳಿಯೋದು ಅಂತ ಮತ್ತೆ ಪ್ರಶ್ನೆ ಉದ್ಭವ ಆಗ್ಬೋದು. ಅದಕ್ಕೆ ಏನ್ ಹೇಳ್ಕೊಂಡ್ರೆ ಮಹಾತ್ಮದಂದ್ರ, ಇದು ಅಥವಾ ಈ ವಸ್ತು ಇದು ಹೀಗೆ ಇರುತ್ತದೆ, ಹೀಗೆ ಇದ್ದದ್ದಕ್ಕೆ ಇದೇ ಅನ್ನಬೇಕು ಅನ್ನುವಂಥದ್ದು ಏನು ನಿರ್ಣಯ ಮಾಡಿದೇವಲ್ಲ ಅದಕ್ಕೆ ಜ್ಞಾನ ಅನ್ಬೇಕು. ಅಂದ್ರೆ ಯಾವುದೇ ಒಂದು ವಸ್ತುವಿನ ಆಕಾರಮಾನವನ್ನು ನೋಡಿ ಆ ಆಕಾರಮಾನದ ನಿರ್ಣಯ ಮಾಡಿ ಇಂಥ ವಸ್ತುವಿಗೆ ಇಂಥದ್ದೇ ಆ ಶಬ್ದದಿಂದ ಅದನ್ನ ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಏನ ಆದ ಅದಕ್ಕೆ ಜ್ಞಾನ ಅಂದರು. ಅಂದ್ರ ಈ ಮಗಿ ಅಂತಾರ, ಮಣ್ಣಿಂದು ಮಾಡಿದಂಥದ್ದು ಮಗಿ. ಯಾಕಂತಂದ್ರ ಈಗಿನ ಏನಂತಾರ ಹೊಸ ಪೀಳಿಗೆ ಅಂತ ಏನಂತಾರ, ಅವ್ರಿಗೆ ಮಗಿ ಅನ್ನೋದು ಗೊತ್ತೇ ಇಲ್ಲ. ಯಾಕ? ಮಣ್ಣಿನ ವಸ್ತುಗಳು ಈಗ ಬಜಾರದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ
ಸಿಗುವುದು ಬಹಳ ದುರ್ಲಭ ಅದ. ನಾವು ಚಿಕ್ಕವರಿದ್ದಾಗ ಆ ಚರಿಗೆ ಅಂತೇವಲ್ಲ, ತಂಬಿಗೆ ಚರಿಗೆ ಅನ್ನುವಂಥದ್ದು ವಸ್ತುವಿನ ಬದಲಾಗಿ ಮಗಿಯನ್ನ ಅಡವಿಯಲ್ಲಿ ಹೊಲದಲ್ಲಿ ಎಲ್ಲ ಅವುಗಳನ್ನು ಉಪಯೋಗ ಮಾಡ್ತಾ ಇತ್ತು. ಅವಕ್ಕೆ ಮಗಿ ಅನ್ಬೇಕು, ಸಣ್ಣದಿತ್ತಂದ್ರೆ ಮಗಿ ಅನ್ಬೇಕು, ದೊಡ್ಡದಿತ್ತಂದ್ರ ಬಿಂದಿಗೆ ಅನ್ಬೇಕು, ಅದಕ್ಕಿಂತ ದೊಡ್ಡದಿತ್ತಂದ್ರೆ ಕೊಡ ಅನ್ಬೇಕು, ಅದಕ್ಕಿಂತ ದೊಡ್ಡದು ಸ್ವಲ್ಪ ಬಾಯ ಅಗಲ ಇತ್ತು ಅಂದ್ರೆ ಅದಕ್ಕೆ ಹರಿವೆ ಅನ್ಬೇಕು, ಅದಕ್ಕಿಂತ ದೊಡ್ಡದು ಮತ್ತೆ ಬಹಳಷ್ಟು ಏನಪ್ಪ ಅಂತಂದ್ರೆ ನೀರು ಹಿಡಿತಿತ್ತು ಅಂದ್ರೆ ಅದಕ್ಕೆ ರಂಜಣಿಗೆ ಅನ್ಬೇಕು. ಹೀಗ ಆ ಒಂದೇ ವಸ್ತುವಿನಿಂದ ಆದಂತಹ ಅಂದ್ರೆ ಮಣ್ಣಿನಿಂದ ಆದಂತಹ ಆ ಪದಾರ್ಥಗಳಿಗೆ ಅವುಗಳ ಆಕಾರಮಾನದ ಮೇಲಿಂದ ಅವುಗಳನ್ನ ಸೂಚಿಸುವಂತ ಶಬ್ದ ಪ್ರಯೋಗವನ್ನ ಏನು ಮಾಡ್ತಿದ್ದೆವು, ಆ ಶಬ್ದ ಪ್ರಯೋಗ ಮಾಡಿ ಇದು ಇಂಥದೇ ಅಂತ ಏನು ತಿಳ್ಕೋತೀವಲ್ಲ ಅದಕ್ಕೆ ಏನಬೇಕು, ಜ್ಞಾನ ಜ್ಞಾನ ಅನ್ಬೇಕು. ಆ ಶ್ರೀಗಾದರೂ ಕೂಡ ಅದು ಅರ್ಥ ಅದ. ಅರ್ಥ ಆಯ್ತು. ಇನ್ನು ಎರಡನೇದು ಐಶ್ವರ್ಯ ಅಂತ ಈ ಐಶ್ವರ್ಯಕ್ಕ ಅನೇಕ ಅರ್ಥಗಳಿದ್ದಾವ. ಸಂಪತ್ತಿನೂ ಅದ, ಮತ್ತು ಸ್ವತಂತ್ರತಾನು ಅದಕ್ಕೆ ಅರ್ಥ ಅದ, ಮತ್ತು ರೂಪನು ಅದಕ್ಕೆ ಅರ್ಥ ಅದ. ಈಗ ಇವು ಎದಕ್ಕೆ ಇಲ್ಲಿ ಶ್ರೀ ಉಪಯೋಗ ಆಗ್ಯದ? ಆ ಪರಮಾತ್ಮನೇ ನಮಃ, ಶ್ರೀಗಳಿಂದ ಶ್ರೀಯಿಂದ ಕೂಡಿದಂತಹ ಶ್ರೀ ಅನ್ನುವಂತಹ ಸಂಪತ್ತಿಯಿಂದ ಕೂಡಿದಂತಹ ಹೇ ಪರಮಾತ್ಮನೇ ನಿನಗೆ ನನ್ನ ನಮಸ್ಕಾರಗಳು. ಈ ಶ್ರೀಯ ಪ್ರಯೋಗವನ್ನ ಪರಮಾತ್ಮನಿಗೂ ಮತ್ತು ಗುರುಗಳಿಗೂ ಉಪಯೋಗ ಮಾಡ್ತಾರೆ. ಈ ಗುರುಗಳಲ್ಲಿ ಏನದಪ್ಪ? ಮೊಟ್ಟ ಮೊದಲೇದ್ದು ಜ್ಞಾನ ಅದ. ಈ ಜ್ಞಾನಕ್ಕೆ ಅನೇಕ ಅರ್ಥಗಳದಾವ. ಇಲ್ಲಿ ಶಾಸ್ತ್ರದಲ್ಲಿ ಬಂದು ಜ್ಞಾನಕ್ಕೆ ಒಂದೇ ಒಂದು ಅರ್ಥ, ಶಾಸ್ತ್ರದಲ್ಲಿ ಬಂದು ಜ್ಞಾನಕ್ಕೆ ಒಂದೇ ಒಂದು ಅರ್ಥ, ಮತ್ತು ವ್ಯವಹಾರದಲ್ಲಿ ಬಂದು ಲಕ್ಷಾಂತರ ಅರ್ಥಗಳದಾವ. ಈಗ ಹೇಳ್ಕೊಂಡು ಬನ್ನಿ, ವ್ಯವಹಾರದಲ್ಲಿ ಬಂದು ಒಂದೇ ಮಣ್ಣಿನಿಂದ ಆದಂತ ವಸ್ತುಗಳು ಏನದಾವಲ್ಲ ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದಾವ. ಇನ್ನೂ ಅನೇಕ ಅದಾವ, ಅವು ಹೇಳಿಲ್ಲ ನಾನು. ಯಾಕ ಇನ್ನೂ ಅನೇಕ ಯಾವ ಪರಿಯಾಣ ಅಂತ ಬರ್ತದ, ಮುಚ್ಚಳ ಅಂತ ಬರ್ತದ, ಆನಂತರ ಹೂಜಿ ಅಂತ ಬರ್ತದ, ಆನಂತರ ತತ್ರಾಣಿ ಅಂತ ಬರ್ತದ. ಇಷ್ಟೆಲ್ಲ ಮಣ್ಣಿನವೇ ನೋಡಿವಲ್ಲ. ಹೂಜಿ, ತತ್ರಾಣಿ, ಮುಚ್ಚಳ, ಮಗಿ, ಆನಂತರ ಬಿಂದಿಗಿ, ಕೊಡ, ಹರಿವಿ, ರಂಜಣಿಗೆ, ಇವೆಲ್ಲ ಮಣ್ಣಿನಿಂದ ಆದಂತ ಪದಾರ್ಥಗಳು. ಇವುಗಳ ಜ್ಞಾನಕ್ಕೂ ಜ್ಞಾನನೇ ಅಂದ್ರು. ಇನ್ನು ಶಾಸ್ತ್ರದಲ್ಲಿ ಬಂದು ಎದಕ್ಕೆ ಜ್ಞಾನ ಅನ್ಬೇಕು ಅಂದ್ರ, ಆ ಬ್ರಹ್ಮ ಮತ್ತು ನನ್ನ ಆತ್ಮ ಇವು ಎರಡೂ ಭಿನ್ನ ಭಿನ್ನವಾಗಿ ಇಲ್ಲ, ಇವು ಎರಡೂ ಒಂದೇ ಅದಾವ ಅನ್ನುವಂಥದ್ದು. ಅಂದ್ರೆ ಬ್ರಹ್ಮಾತ್ಮ ಐಕ್ಯತ್ವದ ಬೋಧ ಅಥವಾ ತಿಳುವಳಿಕೆ. ಆ ಬ್ರಹ್ಮವೇ ನನ್ನ ಆತ್ಮ ಅನ್ನುವಂಥದ್ದು ತಿಳಿಯುವುದು ಏನದಲ್ಲ, ಇದಕ್ಕೆ ಶಾಸ್ತ್ರದಲ್ಲಿ ಬಂದು ಜ್ಞಾನ ಜ್ಞಾನ ಅಂತ ಹೇಳ್ಕೊಂಡ್ಬಂದರು. ಈ ಜ್ಞಾನ ಯಾರಲ್ಲಿ ಅದ? ಆ ಪರಮಾತ್ಮನಲ್ಲಿ ಅದ. ಮತ್ತೆ ಯಾರಲ್ಲಿ ಅದ? ಗುರುವಿನಲ್ಲಿ ಅದ. ಆ ಗುರುವಿನಲ್ಲಿ ಇರೋದ್ರಿಂದ ಅವ ಶ್ರೀಯಿಂದ ಭೂಷಿತಿದ್ದಾನೆ. ಆ ಗುರುಗಳಿಗೆ ಆ ಶ್ರೀ ಅನ್ನುವಂಥ ಶಬ್ದ ಯೋಗ್ಯವಾದದ್ದು ಅದ. ಇನ್ನು ಎರಡನೇದ ಏನದ? ಐಶ್ವರ್ಯ ಅದು. ಅದುವೇ ಅವನ ಸಂಪತ್ತಿ ಅದ. ಅದುವೇ ಅಂತ ಆ ಜ್ಞಾನ ಏನದು, ಆ ಜ್ಞಾನವೇ ಅವನ ಸಂಪತ್ತಿ, ಐಶ್ವರ್ಯ ಅಂದರು. ಅದಕ್ಕೆ ಐಶ್ವರ್ಯ. ಆ ಐಶ್ವರ್ಯವನ್ನ ಆತ ಹಂಚುತ್ತಾ ಇರ್ತಾನೆ. ಯಾರಿಗೆ? ತನ್ನ ಶಿಷ್ಯರ ಬಳಗಕ್ಕ. ಆ ಶಿಷ್ಯ ಬಳಗಕ್ಕ ಅವನು ಹಂಚ್ತಾನೆ. ಮತ್ತ ಆ ಐಶ್ವರ್ಯ ಹೇಗದ ಅಂತಂದ್ರ ಅದು ಸವಿಲ ಅರ್ಥದ. ಎಷ್ಟು ಹಂಚ್ಕೊತ ಹೋಗ್ತೀವಿ ಹಂಚಿದಷ್ಟು ಅದು ಅಧಿಕ ಆಗ್ತದೆ. ಅದನ್ನ ಹಾಗೆ ಇಟ್ಕೊಂಡು ಕೂತೇವಂದ್ರೆ ಅದು ಕಡಿಮೆ ಆಗ್ತದೆ. ಕಡಿಮೆ ಆಕೋತ ಹೋಗ್ತದೆ, ವಿಸ್ಮೃತಿ ಆಗ್ತದ. ಜ್ಞಾನದ್ದು ವಿಸ್ಮೃತಿ ಆಕೋತ ಹೋಗ್ತದೆ. ಅದನ್ನು ಎಷ್ಟು ನಾವು ಬಳಸ್ತೇವೋ, ಎಷ್ಟು ಅದನ್ನ ಹಂಚ್ತೇವೋ, ಮತ್ತೊಬ್ಬರಿಗೆ ಕೊಡ್ತೇವೋ, ಅಷ್ಟೇ ಅದು ವೃದ್ಧಿಂಗತಕ್ಕೋ ಪ್ರಾಪ್ತ ಹೋಗ್ತಾ ಹೇ. ಅಂದ್ರೆ ಅದು ಹೆಚ್ಚಾಗುತ್ತಾ ಹೋಗ್ತದ. ಅಂತ ಐಶ್ವರ್ಯ ಎರಡನೇದ್ದು ಶ್ರೀಕ. ಇನ್ನು ಮೂರನೇದೇ ಏನಾದ್ರೂ ಶಕ್ತಿ ಅದ, ಅದು ಬಲ ಅದ. ಆ ಗುರುವಿಗೆ ಆಗಲಿ ಮತ್ತು ಆ ಪರಮಾತ್ಮನಿಗೆ ಆಗಲಿ ಒಂದು ಬಲ ತಂದು ಕೊಡ್ತದ. ಯಾವ ಬಲ ರೀ ಪರಮಾತ್ಮನಿಗೆ? ಈ ಸೃಷ್ಟಿಕರ್ತನ ಸೃಷ್ಟಿಯನ್ನು ಮಾಡತಕ್ಕಂಥ ಸಾಮರ್ಥ್ಯ ಅವನಲ್ಲಿ ಅದ.
ಮತ್ತ ಗುರುವಿನಲ್ಲಿ ಯಾವ ಬಲ ಅದ? ಗುರುವಿನಲ್ಲಿ ಆ ಶಿಷ್ಯನಿಗೆ ಬಂದಂತಹ ಅಜ್ಞಾನವನ್ನು ಕಳೆದು ಅವನಿಗೆ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಬಲ, ಶಕ್ತಿ, ಸಾಮರ್ಥ್ಯ ಆ ಗುರುವಿನಲ್ಲಿ ಅದ. ಇರೋಣದ್ರಿಂದ ಅವನಿಗೆ ಶ್ರೀ ಗುರು ಅಂತ ಅನ್ನಬೇಕು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಮೂರನೇದ ಅದ ವೀರ್ಯ ಅಂತ ಬರ್ತದ. ಅದಕ್ಕೆ ಅಂದ್ರೆ ಏನೇನಾಯ್ತು? ಜ್ಞಾನ, ಐಶ್ವರ್ಯ, ಬಲ ಮತ್ತು ಶಕ್ತಿ, ವೀರ್ಯ. ವೀರ್ಯ ಅಂದ್ರೆ ಏನು? ವೀರತ್ವ. ವೀರತ್ವ, ವೀರ ಅಂತ ಯಾರಿಗೆ ಅನ್ಬೇಕ್ರಿ? ಹೇಡಿ ಅಂತ ಯಾರಿಗೆ ಅನ್ಬೇಕು? ಶಬ್ದಗಳು ಬರ್ತಾವ, ಹೇಡಿ, ವೀರ ಅಂತ. ಹೇಡಿ ಅಂದ್ರ ಯುದ್ಧಕ್ಕ ನಾಚಿ ಅಂಜಿ ಯುದ್ಧ ಮಾಡದೆ ಸೋಲನ್ನು ಒಪ್ಪಿಕೊಂಡಂತವನಿಗೆ ಹೇಡಿ ಅನ್ಬೇಕು. ಯುದ್ಧನೇ ಮಾಡುವುದು, ಯುದ್ಧಕ್ಕೆ ಹೋಗುದಿಲ್ಲ ಅವನು. ಮನೆಯೊಳಗೆ ಬಡಾಯಿ ಮಾಡ್ತಿರ್ತಾನೆ, ಮನೆಯೊಳಗೆ ದೊಡ್ಡ ದೊಡ್ಡ ಮಾತು ಹೇಳ್ತಾನೆ. ಆದ್ರೆ ಯುದ್ಧಕ್ಕೆ ಹೋಗಂದ್ರ ಅಂಜಿ ಮನೆಗೆ ಕೂಡುತ್ತಿದ್ದಂದ್ರ ಅವನಿಗೆ ಹೇಡಿ ಅನ್ಬೇಕು. ಇನ್ನು ವೀರ, ಆ ವೀರನಲ್ಲಿ ಇರ್ತಕ್ಕಂಥ ವೀರ್ಯ ಅಂತ ಎದಕ್ಕೆ ಅನ್ನಬೇಕು? ವೀರ, ಆ ವೀರನಲ್ಲಿ ವೀರ ಅದು ಪುರುಷ. ಆ ವೀರ ಅಂತ ಯಾಕೆ ಅನ್ಸ್ಕೊಂಡ? ಅವನಲ್ಲಿ ವೀರ್ಯ ಅದ. ಈ ವೀರ್ಯಕ್ಕ ಮತ್ತ ಭೌತಿಕ ಅರ್ಥನು ಬೇರೆ ಅದ. ವೀರ್ಯ ಅಂದ್ರೆ ಪುರುಷ ಬೀಜಾಣುಗಳಿಗೆ ವೀರ್ಯ ಅಂತಾರ. ಅದನ್ನು ತಗೋಬಾರದು ಇಲ್ಲಿ, ಅದನ್ನು ತಗೋಬಾರದು. ಮತ್ತೆ ಏನು ಅಂದ್ರ ಎದುರಾಳಿಯನ್ನು ಸೋಲಿಸತಕ್ಕಂಥ ಏನು ಸಾಮರ್ಥ್ಯ ಅದ, ಶಕ್ತಿ ಅದ, ಅದಕ್ಕೆ ವೀರ್ಯ ಅನ್ನಬೇಕು. ಎದುರಾಳಿಯನ್ನು ಅಂದ್ರೆ ಇಲ್ಲಿ ಗುರುಗಳಲ್ಲಿ ಅದು ಯಾಕೆ ಬೇಕು? ಈ ಶಾಸ್ತ್ರದಲ್ಲಿ 6 ಪ್ರಕಾರದ ಷಟ್ಶಾಸ್ತ್ರಗಳಂತ ಹೇಳ್ಕೊಂಡು ಬಂದಿದ್ದಾರೆ. ಆ ಶ್ರೇಷ್ಠ ಶಾಸ್ತ್ರಗಳಲ್ಲಿ ಬಂದವರು ಅದ್ವೈತ ಶಾಸ್ತ್ರ ಒಂದು, ಅದ್ವೈತ ಒಂದು. ಇನ್ನು ಸಾಂಖ್ಯರು, ಪ್ರಭಾಕರರು, ನೈಯಾಯಿಕರು ಮತ್ತು ಚಾರ್ವಾಕರು ಅನ್ನುವಂಥವ್ರು ಬರ್ತಾರ. ಅವರು ತಮ್ಮ ತಮ್ಮ ಮತಗಳನ್ನ ಸಿದ್ಧ ಮಾಡಿ ತೋರಿಸ್ತಾರ. ಅವರು ಹೇಗೆ ಮಾಡ್ತಾರ ಅನ್ನೋದಕ್ಕೆ ನಮ್ಮ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬಂದಿದ್ದಾರೆ. ಶಿಷ್ಯನಾದಂಥವ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ದ. ಏನು ಪ್ರಶ್ನೆ ಮಾಡ್ದ? ಏನ್ರಿ ಗುರುನಾಥ, ಬೇರೆ ಬೇರೆ ಶಾಸ್ತ್ರಕಾರರು ಬೇರೆ ಬೇರೆ ರೀತಿಯಿಂದ ತಮ್ಮ ಸಿದ್ಧಾಂತಗಳನ್ನ ಹೇಳ್ತಾ ಇದ್ದಾರೆ. ಆ ಸಿದ್ಧಾಂತಗಳನ್ನು ಅವರು ಕೇವಲ ಹೇಳುವುದಿಲ್ಲ, ಆ ಸಿದ್ಧಾಂತಗಳಿಗೆ ದೃಷ್ಟಾಂತವನ್ನು ಕೊಡ್ತಾರ, ಅವುಗಳಿಗೆ ಏನು ಪ್ರಮಾಣವನ್ನು ಹೇಳ್ತಾರ ಮತ್ತು ಯುಕ್ತಿಯನ್ನು ಹೇಳ್ತಾರ. ಇಷ್ಟೆಲ್ಲ ಹೇಳೋದ್ರಿಂದ ನನಗೆ ಏನಾಗ್ಯದ? ಅವ್ರದೂ ಖರೆ, ಅವ್ರದೂ ಸತ್ಯ, ನೀವು ಏನು ಹೇಳಲಿಕ್ಕತ್ತಿರಲ್ಲ ನಿಮ್ಮದೂ ಸತ್ಯ ಅಂತ ನನಗೆ ಅನಿಸ್ಲಿಕ್ಕತ್ತದ. ಮತ್ತು ಅವ್ರದ್ದು ಸತ್ಯೋ ನಿಮ್ಮದು ಸತ್ಯೋ ಅನ್ನುವಂಥದ್ದನ್ನ ಒಬ್ಬರದೇ ನಿರ್ಣಯ ಮಾಡ್ಲಿಕ್ಕೆ ನನಗೆ ಆಗೋಲ್ದು. ಅದಕ್ಕ ನೀನು ಏನಿದ್ದಿ ಗುರುನಾಥ, ನೀನು ಸತ್ಯಾರ್ಥ ನಿಧಿ ಇದ್ದಿ, ಅದನ್ನು ನನಗೆ ತಿಳಿಸ್ಕೊಡು ಅಂತ ನಿಜಗುಂಡ್ರು ಒಂದು ಕಡೆ ಹೇಳ್ಕೊಂಡ್ ಬಂದಾರ. ಅದು ಗೊತ್ತಿದ್ದಿರ್ಬೇಕು ನಿಮ್ಗ. ಏನದ ಅದು ಅದು ಸ್ವಲ್ಪ ನಿಮ್ಗ ಹೇಳ್ತೀನಿ ನೋಡ್ರಿ. ಕೆಲರೀದಂ ಪುಷಿ ಎಂದು ಕೆಲರೀದಂ ದಿಟಂ ಎಂದು, ಕೆಲರೀದಂ ಮೊದಲೋಳಿಹುದರಿದೊಡಿಲ್ಲೆಂದು, ಕೆಲರೀದಂ ನಾಡಲರಿದೆಂದು, ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ಯುಕ್ತಿ, ಬೇರೆ ಬೇರೆ ಶಾಸ್ತ್ರ ದೃಷ್ಟಿಗಳಿಂದ ಸಾರಿ ಸಂಪಾದಿಸುವರಿಲ್ಲಿ. ಅಂದ್ರೆ ಏನು? ಕೆಲವೊಂದು ಜನ ಇದಕ್ಕ ಈ ಜಗತ್ತಿಗೆ ಸತ್ಯ ಅಂದ್ರು, ಕೆಲವೊಂದು ಮಂದಿ ಸುಳ್ಳು ಅಂದ್ರು, ಕೆಲವೊಂದು ಮಂದಿ ಏನು ಮೊದಲು ಅದಪ್ಪ ತಿಳಿಯುವುದಕ್ಕಿಂತಲೂ ಮೊದಲು ಅದ, ತಿಳಿದ ಮೇಲೆ ಇಲ್ಲ ಅಂದ್ರು. ಮತ್ತೆ ಏನಂದ್ರೆ ಕೆಲವೊಂದು ಮಂದಿ ಇದು ಹೇಳಕ್ ಬರ್ಲಾರ್ದಂಥದ್ದು ಅದರಿ, ಇದು ಸತ್ಯನು ಅಂತ ಅಲ್ಲಿಕ್ಕೆ ಬರುವುದಿಲ್ಲ, ಇದು ಮಿಥ್ಯನು ಅಲ್ಲಿಕ್ಕೆ ಬರುವುದಿಲ್ಲ, ಈ ಸತ್ಯ ಮತ್ತು ಮಿಥ್ಯಗಳಿಂದ ಭಿನ್ನವಾದಂಥದ್ದು ಇದೊಂದು ಅದ ಅಂತ ಕೆಲವೊಂದು ಮಂದಿ ಅಂದರು. ಕೇವಲ ಅಂದು ಬಿಡಲಿಲ್ಲ, ಮತ್ತೇನ್ ಮಾಡಿದ್ರು? ಬೇರೆ ಬೇರೆ ಅನುಮಾನ ಮಾಡಿ ಹೇಳ್ಕೊಂಡ್ ಬಂದ್ರು. ಬೇರೆ 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 ಯುಕ್ತಿಗಳಿಂದ ಹೇಳ್ಕೊಂಡ್ ಬಂದರು. ಮತ್ತೇನ್ ಮಾಡಿದ್ರು? ಶಾಸ್ತ್ರಗಳ ವೀರ್ಯವನ್ನ ಪಡೆದಿರುವಿ, ಆದ್ರಿಂದ ನಾನು ನಿನಗೆ ಶರಣಾಗತ. ಏನನ್ನು
ಅಂತ ಏನು ಪ್ರಶ್ನೆ ಮಾಡ್ಕೊಂಡು ಬಂದಿದ್ದಾನಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತು ಅಂದ್ರ ಅವನಲ್ಲಿ ವೀರ್ಯ ಅನ್ನುವಂಥದ್ದು ಇರಬೇಕು. ಆ ಪೂರ್ವ ಪಕ್ಷಿಗಳಾದಂಥವ್ರ ಸಿದ್ಧಾಂತವನ್ನ ಅದನ್ನ ಖಂಡನೆ ಮಾಡಿ ತಮ್ಮ ಸಿದ್ಧಾಂತದ ಮಂಡನೆ ಮಾಡತಕ್ಕಂತ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅಂತ ಸಾಮರ್ಥ್ಯಕ್ಕೆ ವೀರ್ಯ ಅಂದ್ರು, ಅದಕ್ಕೆ ಶ್ರೀ ಅಂದ್ರು. ಆ ಸ್ತ್ರೀದಲ್ಲಿ ಇಷ್ಟೆಲ್ಲ ಹಲವು. ಇನ್ನು ತೇಜ ಅಂತ ಒಂದು ಬಂತ್ರಿ, ಕೊನೆಯದಾಗಿ 6ನೇದಿದು. ಆ ಶ್ರೀ ಅರ್ಥ ತೇಜ. ತೇಜ ಅಂದ್ರೆ ಯಾವಾತನಲ್ಲಿ ಆ ಜ್ಞಾನದ ಸಂಪತ್ತಿ ಅನ್ನುವಂಥದ್ದು ಕೊಡುವಂತ ಸಾಮರ್ಥ್ಯ ಇಲ್ಲ, ಚತುರತೆ ಇಲ್ಲ, ಎದುರಾಳಿ ಆದಂಥ ಆತನಲ್ಲಿ ಇರ್ತಕ್ಕಂಥ ಸಂಶಯಗಳು, ಆ ಸಂಶಯಗಳನ್ನು ವ್ಯಕ್ತ ಮಾಡಿದ್ದಾನ. ಆ ವ್ಯಕ್ತ ಮಾಡಿದಂತ ಬರ್ತ ಸಂಶಯದ ನಿವಾರಣೆಯನ್ನು ಮಾಡತಕ್ಕಂತಹ ವಾಕ್ ಚಾತುರ್ಯ ನಮ್ಮ ಆ ಗುರುವಿನಲ್ಲಿ ಇರಬೇಕು. ಅದಕ್ಕೆ ಏನು ಅಂದ್ಕೊಂಡ್ಬಂದ್ರು, ಅದಕ್ಕೆ ತೇಜ ತೇಜ ಅಂತಂದ್ರು. ಹೀಗೆ ಈ ಶ್ರೀ ಅನ್ನುವಂತ ಏನು ಒಂದು ಶಬ್ದದ, ಆ ಶಬ್ದಕ್ಕ 6 ಅರ್ಥಗಳನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ 6 ಸಾಮರ್ಥ್ಯಗಳಿಂದ ಕೂಡಿಕೊಂಡಂತವ ಏನಿದ್ದಾನ, ಪರಮಾತ್ಮ ಇದ್ದಾನ. ಯಾವ ಇದ್ದಾನ? ಆ ಪರಮಾತ್ಮ ಇದ್ದಾನ. ಆ ಪರಮಾತ್ಮ ಅಂತ ಅವನಿಗೆ ಯಾರಿಗೆ ಅನ್ಬೇಕ್ರಿ ಪರಮಾತ್ಮ? ಯಾಕಂದ್ರ ಅವನನ್ನು ನಾವು ನೋಡಿಲ್ಲ. ಆ ಪರಮಾತ್ಮ ಹೇಗಿರ್ತಾನ ಅನ್ನೋದು ನಮಗ ಗೊತ್ತಿಲ್ಲ. ಯಾಕ? ಅವನಿಗೆ ಆಕಾರಮಾನ ಇತ್ತು ಅಂದ್ರ ನಮಗ ತಿಳಿತಿತ್ತು. ಯಾವ ರೀತಿಯಾಗಿ ಘಟ ಆಗಲಿ, ಪಟ ಆಗಲಿ, ಮತ್ತ ಇನ್ನಿತರ ಯಾವುದೇ ವಸ್ತುಗಳಾಗಲಿ ಅವು ನಮ್ಮ ಈ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿ ಇರೋಣದ್ರಿಂದ ಅವುಗಳ ಯಥಾರ್ಥ ಜ್ಞಾನ ನಮಗ ಆಗಿರೋಣದ್ರಿಂದ ಆ ಶಬ್ದದ ಪ್ರಯೋಗ ಮಾಡಿದ ನಂತರ ನಮಗೆ ಯಾವುದೇ ಭ್ರಾಂತಿ ಆಗುವುದಿಲ್ಲ. ಘಟವನ್ನು ತೆಗೆದುಕೊಂಡು ಬಾ, ಪಟವನ್ನು ತೆಗೆದುಕೊಂಡು ಬಾ, ಗ್ರಂಥವನ್ನು ತೆಗೆದುಕೊಂಡು ಬಾ ಅಂತ ಅಂದಾಗ ನಮಗ ಅದರ ಯಥಾರ್ಥ ಜ್ಞಾನವಾಗಿ ನಾವು ಕಾರ್ಯವನ್ನು ಮಾಡ್ತೇವೆ. ಆದರೆ ಪರಮಾತ್ಮ ಏನ ಅಂದ್ರಲ್ಲ, ಈ ಪರಮಾತ್ಮರೇ ಇರ್ತಾನೆ ಹೇಗ? ಆ ಪರಮಾತ್ಮ ಅಂತ ಯಾರಿಗ ಅನ್ಬೇಕು? ಅದನ್ನು ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ತಂದಾಗ ಅವರು ಗುರುಗಳು ಅಂದ್ರು, ಅಪ್ಪ ಪರಮಾತ್ಮ ಅಂತ ಯಾರಿಗತಾರ ಅಂತ ಅದನ್ನ ಹೇಳ್ತೀನಿ ಕೇಳು. ಇನ್ನ ಅದರದ್ದು ವ್ಯಾಖ್ಯೆ ಮಾಡ್ಕೊಂಡ್ ಬಂದಾರ ಶಾಸ್ತ್ರಕಾರರು. ಪರಮಾತ್ಮ ಅಂತ ಯಾರಿಗೆ ಅನ್ಬೇಕು ಅನ್ನುವಂಥದ್ದು ವ್ಯಾಖ್ಯೆ ಮಾಡ್ಯಾರ. ಅದು ಏನು ಅಂದ್ರ ಶುದ್ಧ ಸತ್ವ ಗುಣ ಯುಕ್ತವಾದಂತ ಯಾವ ಏನು ಆ ಶುದ್ಧ ಸತ್ವ ಗುಣ, ಆ ಸತ್ವ ಗುಣ ಉಳ್ಳಂತಹ ಏನು ಮಾಯೆ ಅದ, ಆ ಮಾಯೆಯ ಉಪಾಧಿಯಿಂದ ಕೂಡಿಕೊಂಡಂಥವನೇ ಚೇತನಕ್ಕನೇ ಪರಮಾತ್ಮ ಅನ್ನಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ಯಾರ. ಇಲ್ಲಿ ಅನೇಕ ಮಾತ್ರ ಶಬ್ದಗಳು ಬರ್ತಾವ್ರಿ. ಆ ಶಬ್ದಗಳು ನಿಮಗೆ ಗೊತ್ತೂ ಇರಬಹುದು. ಶುದ್ಧ ಅಂತ ಎದಕ್ಕನಬೇಕು, ಮತ್ತು ಸತ್ವ ಗುಣ ಅಂತ ಎದಕ್ಕನಬೇಕು, ಉಪಾಧಿ ಅಂತ ಎದಕ್ಕ ಅನ್ನಬೇಕು, ಮಾಯ ಅಂತ ಎದಕ್ಕ ಅನ್ನಬೇಕು. ಇವು ಕುರಿದ ಆವರಣ ಭಂಗ ಆದಾಗ ಮಾತ್ರ ಆ ಶುದ್ಧ ಸತ್ವ ಗುಣ, ಮಾಯ ಮತ್ತು ಉಪಾಧಿ ಕೂಡಿಕೊಂಡಂಥದ್ದು ಚೇತನ. ಇನ್ನು ಚೇತನ ಅಂತ ಎದಕ್ಕೆ ಅನ್ಬೇಕು, ಇದು ತಿಳಿದಾಗ ಮಾತ್ರ ಆ ಪರಮಾತ್ಮನ ಸ್ವರೂಪ ಏನು ಅನ್ನೋದು ತಿಳಿತದ. ಇನ್ನು ಶುದ್ಧ ಅಂತ ಅದಕ್ಕೂ ವ್ಯಾಖ್ಯೆ ಹೇಳ್ಕೊಂಡ್ ಬಂದಾರ. ಮಾಯಾ ಮಲ ರಹಿತಕೋ ಶುದ್ಧ ಕಹಿಯೇ ಹೇ. ಮಾಯ ಮತ್ತು ಮಲ ಅಂದ್ರೆ ದೋಷಗಳಿಂದ ಅದು ಮುಕ್ತವಾಗಿರ್ಬೇಕು, ಮಾಯೆಯಿಂದ ಅದು ಮುಕ್ತವಾಗಿರ್ಬೇಕು. ಅಂದ್ರೆ ಯಾವುದು ಇಲ್ಲವೋ ಅದು ಯಾವುದು ಇಲ್ಲವೋ ಅದಕ್ಕೆ ಮಾಯ ಅಂತಾರ. ಯಾವುದು ಇಲ್ಲವೇ ಇಲ್ಲ ಅದಕ್ಕೆ ಮಾಯ ಅಂದರು ಒಂದ ಅರ್ಥ. ಸರ್ವ ಮಂಗಳಿಗೆ ನತನಪ್ಪೆ. ಸರ್ವ ಅಂದ್ರ ಆ ಈಶ್ವರ. ಆ ಈಶ್ವರನಿಂದ ಈ ಸೃಷ್ಟಿ ಎಲ್ಲ ತಯಾರಾಗ್ಯದ. ಅಂದ ಬಳಿಕ ಕೇವಲ ಚೇತನದಿಂದ ಮಾತ್ರ ಆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಚೇತನಕ್ಕೆ ಒಂದು ಸಹಾಯ ಬೇಕು. ಆ ಸಹಾಯ ಯಾರು ಅಂದ್ರೆ ಮಾಯಂದ್ರಿ.
ಆ ಸರ್ವಜ್ಞತೆ ಯಾಕೆ ಹೆಸರು ಬಂತ್ರಿ? ಶರ್ವಂಗೆ ಆ ಈಶ್ವರನಿಗೆ ಸರ್ವಜ್ಞತೆ ಹೆಸರು ಬರಬೇಕಾದ್ರೂ ಕಾರಣ ಯಾರು? ಮಾಯನೇ. ಆ ಮಾಯ ಇರ್ಲಿಲ್ಲ ಅಂದ್ರೆ ಅವನಿಗೆ ಸರ್ವಜ್ಞ ಅನ್ನೋಂತ ಹೆಸರು ಬರುವುದಿಲ್ಲ. ಸರ್ವಜ್ಞ ಸರ್ವೇಶ. ಸರ್ವೇಶ ಅಂದ್ರೆ ಎಲ್ಲ ದೇವರುಗಳ ಒಡೆಯ, ಎಲ್ಲ ದೇವರುಗಳಿಗಿಂತಲೂ ಶ್ರೇಷ್ಠನಾದವ. ಅವರೆಲ್ಲರಿಗೂ ಏನಪ್ಪ ಅಂತಂದ್ರ ಪ್ರಮುಖನಾದಂಥವ ಅನ್ನುವಂಥದ್ದು ಹೆಸರು ಬರಬೇಕಾಗಿತ್ತಂದ್ರೂ ಮಾಯನೇ ಕಾರಣ. ಸರ್ವಜ್ಞ ಸರ್ವೇಶ ಸರ್ವಶಕ್ತಿತ್ವ. ಸರ್ವಶಕ್ತಿತ್ವ ಆ ಶಕ್ತಿ ಬರಬೇಕಾದ್ರೂ ಮಾಯನೇ ಕಾರಣ. ಆ ಈಶ್ವರನಿಗೆ ಅಥವಾ ಬ್ರಹ್ಮನಿಗೆ ಉತ್ಪತ್ತಿ ಮಾಡುವ ಶಕ್ತಿ ಬರಬೇಕಾಗಿತ್ತಂದ್ರ, ಆ ವಿಷ್ಣುವಿಗೆ ಪಾಲನೆ ಮಾಡತಕ್ಕಂಥ ಶಕ್ತಿ ಬರಬೇಕಾಗಿತ್ತಂದ್ರ, ಆ ರುದ್ರನಿಗೆ ಪ್ರಳಯ ಮಾಡತಕ್ಕಂಥ ಶಕ್ತಿ ಬರಬೇಕಾಗಿತ್ತಂದ್ರ ಅದು ತಾನಾಗೆ ಬಂದಿಲ್ಲ, ಅವರು ಸ್ವತಂತ್ರವಾದದ್ದಲ್ಲ. ಅದು ಮಾಯೆ ಬಲವನ್ನು ತೆಗೆದುಕೊಂಡು ಬಹುದಾರ ಬಲದಿ ಅಂದ್ರ ಆ ಮಾಯೆ ಬಲದಿಂದ ಮಾಯೆ ಸಹಾಯವನ್ನು ಪಡೆದುಕೊಂಡೇ ಇವರು ಏನ ಆಗ್ಯಾರ ಅಂತಂದ್ರ ಸೃಷ್ಟಿಯನ್ನ ಮಾಡತಕ್ಕಂಥ ಶಕ್ತಿ, ಪಾಲನೆಯನ್ನು ಮಾಡತಕ್ಕಂಥ ಶಕ್ತಿ, ಸಂಹಾರವನ್ನು ಮಾಡತಕ್ಕಂಥ ಶಕ್ತಿ ಅವರು ಪಡೆದುಕೊಂಡಿದ್ದಾರೆ. ಅಂಥದ್ದಕ್ಕೆ ಮಾಯ ಅನ್ನಬೇಕು ಅಂತ ಮತ್ತೊಂದು ಅರ್ಥ. ಇನ್ನು ಇನ್ನೊಂದು ಅರ್ಥ ಏನದು? ಮಾಯ ಅಂದ್ರ ಅಜ್ಞಾನ ಅಂತ ಒಂದು ಅರ್ಥ. ಅಜ್ಞಾನ ಅಂದ್ರೆ ಏನಪ್ಪಾ ಅಂದ್ರ ತಿಳಿಯಗೊಡದಂತೆ ಮಾಡುವುದು. ಅಜ್ಞಾನ ಅಂದ್ರ ತಿಳಿಯಗೊಡದಂತೆ ಮಾಡುವುದು. ಆ ಚಂದ್ರೋದಯದಲ್ಲಿ ಮತ್ತೆ ಬರ್ತದ, ಅದು ಬಂದಾಗ ಮತ್ತೆ ಹೇಳೋಣಂತ. ತಿಳಿಗೊಡ್ಲಾರ್ದಂಗೆ ಮಾಡ್ತದ ನೋಡ್ರಿ. ಅದು ಯಾವುದು ತಿಳಿಗೊಡ್ಲಾರ್ದಂಗೆ ಮಾಡ್ತದ್ರಿ ಅಂದ್ರ ಯಾವುದು ಯಾವುದರ ಮೇಲೆ ಆವರಣ ಮಾಡ್ಯಾರ ವಸ್ತು ಅದ, ಆ ವಸ್ತುಗೆ ತಿಳಿಗೊಡ್ಲಾರ್ದಂಗೆ ಮಾಡ್ಬೇಕಾದ್ರೆ ಅದ್ರ ಮೇಲೆ ಏನಾರ ಮುಚ್ಚಿ ಹಾಕಬೇಕು. ಆ ನೀರಿನಲ್ಲಿ ಇದ್ದಂತ ಅಂತರ್ಗಂಗೆ ಅನ್ನುವಂಥದ್ದು ನೀರು ತೆಳಗ ಅದಾವ ಅನ್ನುವಂಥದ್ದನ್ನು ತಿಳಿಗೊಳ್ಳಾರ್ದಂಗ ಮಾಡಿ ತಾನೇ ಮೇಲೆ ಆವರಣ ಮಾಡ್ಕೊಂಡು ಕೂತದ. ಆಗ ಇದು ಮಾಯ ಅನ್ನುವಂಥದ್ದು ಏನದಲ್ಲ, ತನ್ನ ಅಥವಾ ನಮ್ಮ ಆ ಜೀವಿಗಳ ಅವರ ಸ್ವರೂಪ ಅದು ಬ್ರಹ್ಮರೂಪವಾಗಿದ್ದದ್ದಾದ್ರೂ ಕೂಡ ಅದನ್ನು ತಿಳಿಗೊಡದಂತೆ ಮಾಡಿ ತಾನ ಮ್ಯಾಲ ಆವರಣ ಮಾಡ್ಕೊಂಡು ಕೂತದ. ಆ ಆವರಣಕ್ಕೆ ಏನಬೇಕು ಅಂದ್ರ ಅಜ್ಞಾನ ಅನ್ಬೇಕು. ಅದಕ್ಕ ಇನ್ನೊಂದು ಹೆಸರು ಅದ್ರಿ, ಅದಕ್ಕೆ ರೀ ಅವಿದ್ಯಾ ಅಂತ ಅಂತಾರ. ಅವಿದ್ಯಾ ಅಂದ್ರೆ ಏನು? ಅವಿದ್ಯಾ ಯಹ ನ ವಿದ್ಯತೆ ಸಹ ಅವಿದ್ಯಾ. ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಅವಿದ್ಯಾ ಅನ್ಬೇಕು. ಅಂದ್ರೆ ಇಲ್ಲದಂತೆ ಆಗೋದಕ್ಕ. ಅದು ಇಲ್ಲದೆ ಇದ್ದು ಇದ್ದಂತೆ ತೋರ್ತದ. ಇಲ್ಲದೆ ಇದ್ದು ಇದ್ದಂತೆ ತೋರುವುದಕ್ಕೆ ಅವಿದ್ಯೆ ಅನ್ನಬೇಕು. ಅಂದ್ರೆ ನೀನು ಯಾವುದು ವಿದ್ಯೆಯಿಂದ ಇರುವುದರಿಂದ, ಅಂದ್ರೆ ಇರುವುದು ಯಾವುದು ಜ್ಞಾನ, ಇರುವುದು ಯಾವುದು ಆತ್ಮ, ಇರುವುದು ಯಾವುದು ಬ್ರಹ್ಮ. ಆ ಬ್ರಹ್ಮನ ಜ್ಞಾನದಿಂದ ಯಾವುದು ಇಲ್ಲದಂತೆ ಆಗ್ತದ ಅದಕ್ಕೆ ಅವಿದ್ಯೆ ಅನ್ನಬೇಕು. ಯಾವುದು ಜ್ಞಾನದಿಂದ ಇಲ್ಲದಂತೆ ಆಗ್ತದ ಅದಕ್ಕೆ ಅವಿದ್ಯಾ ಅವಿದ್ಯಾ ಅನ್ಬೇಕಂತ. ಈಗ ಅದಕ್ಕೆ 3 ಪ್ರಕಾರ ಹೇಳ್ಕೊಂಡ್ ಬಂದಾರ. ಹೇರ ಅಂದ ಬಳಕ ಇಲ್ಲಿ ನೋಡ್ರಿ, ಅದಕ್ಕೆ ಆ ಮಲ ಮಾಯ ರಹಿತ ಅಂದ. ಮಲ ಅಂದ್ರೆ ಪಾಪ, ಆ ಪಾಪನೂ ಇರಬಾರ್ದು, ಅದರಲ್ಲಿ ಪಾಪದ ಲೇಪನೂ ಇರಬಾರ್ದು, ಈ ಮಾಯಾನೂ ಇರಬಾರ್ದು, ಅಂದ್ರ ಅಜ್ಞಾನನೂ ಇರಬಾರ್ದು, ಆವರಣನೂ ಇರಬಾರ್ದು ಅನ್ನಂಗಾಯ್ತು. ಈ ಇರ್ಲಾರ್ದಂತ ಏನು ಆ ಅಶುದ್ಧ ಸತ್ವಗುಣ. ಸತ್ವಗುಣ ಅಂತದ ಗುಣಗಳನ್ನು 3 ಅದಾವ. ಸತ್ವಗುಣ, ರಜೋಗುಣ, ತಮೋಗುಣ. ಇವು ಗೊತ್ತದಾವ ನಿಮಗೆ. ಸತ್ವಗುಣ ಅಂತಂದ್ರೆ ಏನು? ಜ್ಞಾನ ಮಾಡಿಕೊಡ್ತಕ್ಕಂಥ ಗುಣ ಯಾವುದರಲ್ಲಿ ಅದಕ್ಕೆ ಸತ್ವಗುಣ ಅನ್ಬೇಕು. ರಜೋಗುಣ ಅಂದ್ರೆ ಕ್ರಿಯೆಯನ್ನ ಮಾಡಲಿಕ್ಕೆ ಯಾವುದು ಅನುಕೂಲವಾದಂಥದ್ದು ಗುಣ ಅದ ಅದಕ್ಕೆ ರಜೋಗುಣ ಅನ್ಬೇಕು. ತಮೋಗುಣ ಅಂತ ಅಂದ್ರೆ ಏನು? ಆ ಕ್ರಿಯೆಗೆ ಏನು ವಿಷಯ ಅದ ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಅಥವಾ ವಿಷಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದರಲ್ಲಿ ಗುಣ ಅದ ಅದಕ್ಕೆ ತಮೋಗುಣ ಅನ್ಬೇಕು. ಅಂದ್ರೆ ಏನು? ತಮೋಗುಣದಲ್ಲಿ ಆಲಸ್ಯ, ನಿದ್ರ ಇವೆಲ್ಲ ಬರ್ತಾವ. ನಾವು ಮುಂದೆ ಏನಪ್ಪ ಅಂತಂದ್ರಿ ಅದನ್ನ ಹೇಳೋಣ ಅಂತ ಮುಂದೆ ಬರ್ತಾವ ಅವೆಲ್ಲ.
ಯಾಕ ಈ ಪಂಚೀಕರಣದಲ್ಲಿ ಎಲ್ಲೆಲ್ಲಿ ಏನೇನದ ಯಾವ್ಯಾವ್ದ ಅದರದ್ದು ಹೇಳ್ಕೊಂಡ್ ಬರ್ತಾರೆ. ಅಂದ್ರೆ ಈ ಸತ್ವ ರಜ ತಮ ಗುಣಗಳ ಪೈಕಿ 3 ಗುಣಗಳ ಪೈಕಿ ಸತ್ವ ಗುಣದಿಂದ ಕೂಡಿದಂಥದ್ದು ಮಾಯ ಏನದಲ್ಲ, ಆ ಮಾಯೆಯಲ್ಲಿ 3 ಗುಣಗಳದಾವ. ಸತ್ವಗುಣನೂ ಅದ, ರಜಗುಣನೂ ಅದ, ತಮಗುಣನೂ ಅದ. ಆ ಸತ್ವಗುಣದಿಂದ ಜ್ಞಾನ ಆಯ್ತು, ರಜಗುಣದಿಂದ ಕ್ರಿಯೆ ಆಯ್ತು, ತೋರ್ಲಿಕ್ಕತ್ತು. ತಮಗುಣದಿಂದ ಏನಾಯ್ತಪ್ಪ, ಆ ವಿಷಯ ಆಯ್ತು. ಎಲ್ಲ ವಿಷಯಗಳು ಜಗತ್ತಿನಲ್ಲಿ ಎಷ್ಟು ತೋರ್ತಾವಲ್ಲ ಅದು ಭೌತಿಕ ಪದಾರ್ಥಗಳು. ಈಗ ಅದ ಆ ಮಾಯೆಯಲ್ಲಿದ್ದಾಗ ಆದ್ರೂ ಕೂಡ ಕೇವಲ ಸತ್ತು ಗುಣದಿಂದ ಕೂಡಿದಂತ ಏನು ಮಾಯೆ ಅಲ್ಲಲ್ಲ, ಆ ಯಾವ ಚೇತನಕ್ಕೆ ಉಪಾಧಿಯಾಗಿರುವುದೋ ಆ ಚೇತನಕ್ಕೆ ಮಾತ್ರ ಏನು ಅನ್ನಬೇಕು, ಪರಮಾತ್ಮ ಪರಮಾತ್ಮ ಅನ್ನಬೇಕು. ಈ ಚೇತನ ಅನ್ನೋದೊಂದದ, ಆ ಚೇತನಕ್ಕ ಉಪಾಧಿ ಆಗೋದ್ರಿಂದ ಏನಾಗ್ತದ, ಚೇತನಕ್ಕ ವಿಶೇಷಣ ಆಗೋದ್ರಿಂದ ಏನಾಗ್ತದ, ಇದು ಮತ್ತ ಬೇರೆ ವಿಷಯ ಆಯ್ತು. ಇಲ್ಲಿ ಉಪಾಧಿ ಅಂದ್ರೆ ಎದಕ್ಕಂತಾರ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣಂತ. ಉಪಾಧಿ ಅಂದ್ರೆ ಎದಕ್ಕಂದ್ರು ತಾನು ಭಿನ್ನವಾಗಿದ್ದುಕೊಂಡು ತಾನು ಎಷ್ಟು ಸ್ಥಾನದಲ್ಲಿ ಇರುವುದೋ ಅಷ್ಟು ಸ್ಥಾನದಲ್ಲಿ ಇದ್ದಂತ ವಸ್ತುವನ್ನು ತಿಳಿಸಿಕೊಡುವುದಕ್ಕೆ ಉಪಾಧಿ ಅನ್ನಬೇಕು. ವಿಶೇಷಣ ಅಂತ ಎದಕ್ಕೆ ಅನ್ನಬೇಕು, ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನ ಮಾಡಿಕೊಡೋದಕ್ಕೂ ವಿಶೇಷಣ ಅನ್ನಬೇಕು. ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನವನ್ನ ಮಾಡಿಕೊಡ್ತಕ್ಕಂಥದ್ದು ವಿಶೇಷಣ. ತಾನು ಆ ವಸ್ತುವಿನಿಂದ ಭಿನ್ನವಾಗಿ ಇದ್ದುಕೊಂಡು ಆ ವಸ್ತುವಿನ ಜ್ಞಾನ ಮಾಡಿಕೊಡ್ತಿತ್ತು ಅಂದ್ರೆ ಅದಕ್ಕೆ ಉಪಾಧಿ ಅನ್ನಬೇಕು. ಹೇಗ ಒಂದು ದೃಷ್ಟಾಂತ ಕೊಟ್ಟರೆ ನಿಮಗೆ ತಿಳಿತದ. ತನ್ನ ಸಹಿತ ಅನ್ಯ ವಸ್ತು ಅಂದ್ರೆ ನೀಲೋ ಘಟಃ, ನೀಲೋ ಪಟಃ ಅಂದೆವು. ನೀಲಿ ಬಣ್ಣದ ಕೊಡ, ನೀಲಿ ಬಣ್ಣದ ಅರಿವೆ ಅಂತ ಹಿಂಗಂದೇವು ನಾವು. ಆ ನೀಲಿ ಬಣ್ಣದ ಅರಿವೆ ಅಂತ ಅನ್ನುವಾಗ ಮೊದಲು ಏನ್ ಮಾಡ್ತೀರಿ, ಅದು ನೀಲಿ ಬಣ್ಣ ತನ್ನ ಜ್ಞಾನ ಮಾಡಿಕೊಡ್ತು. ನೀಲಿ ಅಂತ ತನ್ನ ಜ್ಞಾನ ಮಾಡಿಕೊಡ್ತು. ಆ ನಂತರ ಘಟದ ಜ್ಞಾನ ಮಾಡಿಕೊಡ್ತು. ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನ ತಂದು ಜ್ಞಾನ ಮಾಡಿಕೊಡ್ತು. ಮೊದಲು ಆ ತಾನು ಯಾರ ಆಶ್ರಯದಲ್ಲಿ ಇರುವುದೋ ಆ ವಸ್ತುವಿನ ಜ್ಞಾನವನ್ನು ಮಾಡಿಕೊಡ್ತು. ಆ ನೀಲಿ ಬಣ್ಣ ಅನ್ನುವಂಥದ್ದು ಘಟದ ಕೊಂಡು ಆ ತನ್ನ ಜ್ಞಾನ ಮಾಡಿ ಕೊಡ್ತಿತ್ತು. ಹಿಂಗಂದ್ರ ಇದಕ್ಕೆ ವಿಶೇಷಣ ಅನ್ನಬೇಕು. ಅದು ಮತ್ತೆ ವ್ಯಾಕರಣದ ಸಮಯ ಬಂದಾಗ ಆ ವಿಶೇಷಣಗಳು ಎಷ್ಟು ಪ್ರಕಾರ, ತನ್ನ ಆಕಾರ ಏನದ ಆ ಆಕಾರದ ಒಳಗೆ ಪರಮಾತ್ಮ ಅನ್ನಬೇಕು ಅಂತ ಹೇಳ್ಕೊಂಡ್ಬಂದ್ರು. ಈಗ ಆ ಪರಮಾತ್ಮನಿಗೆ ನಮಃ ಅಂತ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಈ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಹತ್ಯಾರ ಯಾರು, ಆ ಗ್ರಂಥಕರ್ತರಾದಂಥವ್ರು ಶ್ರೀ ಅಂದ್ರ ಆ 6 ಗುಣಗಳಿಂದ ಆ 6 ಐಶ್ವರ್ಯಗಳಿಂದ ಯುಕ್ತನಾದಂತಹ ಈ ಪರಮಾತ್ಮ ವಸ್ತು ಅದಲ್ಲ, ಆ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಅಂದ್ರೆ ಈ ನಮಸ್ಕಾರನ ಮಾಡುವಂತ ಪ್ರಸಂಗ ಯಾಕೆ ಬಂತು, ಆ ನಮಸ್ಕಾರವನ್ನು ಯಾಕೆ ಮಾಡಬೇಕು, ಯಾವುದರ ಸಲುವಾಗಿ ಮಾಡಬೇಕು, ಅದರ ಪ್ರಯೋಜನ ಏನು, ಅದರ ಲಾಭ ಏನು, ಒಂದು ವೇಳೆ ನಾವು ನಮಸ್ಕಾರ ಮಾಡದೆ ಹೋದದ್ದಾದರೆ ಏನಾಗ್ತದ, ನಮಸ್ಕಾರ ಮಾಡುವುದರಿಂದ ಏನ ಆಗ್ತದ ಅನ್ನುವಂತ ವಿಷಯವನ್ನ ಮತ್ತೆ ನಾಳಿನ ದಿವಸ ಹೇಳೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಂತಹ ಯುವ ಪುಷ್ಪರೂಪ ಸೇವೆಯನ್ನ ಸದ್ಗುರುಗಳ ಚರಣಕ್ಕೆ ಸಮರ್ಪಿಸಿ ಮಂಗಲ ಹಾಡ್ತಾ ಇದ್ದೇನೆ. ಹರ ಓಂ ತತ್ಸತ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.